ಹಾಯ್ ರೀ, ಎಲ್ಲರಿಗೂ ನಮಸ್ಕಾರ ರೀ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಎಲ್ಲರೂ ಆರಾಮದಿರಿ ಅಂತ ಅನ್ಕೋತೀನಿ ರೀ. ನಾವು ಆರಾಮದೀವಿ. ಮುಂಜಾನೆ ಮತ್ತು ಲಾಗನ್ನು ನಾನು ಸ್ಟಾರ್ಟ್ ಮಾಡ್ಕೊಂಡಿನಿ. ಬರೀ ಈ ವಿಡಿಯೋದೊಳಗೆ ಏನಿರುತ್ತೆ ಅಂತೇಳಿ ಹಂಗೆ ವಿಡಿಯೋನ ಕಂಟಿನ್ಯೂ ಆಗಿ ಎಲ್ಲೂ ಸ್ಕಿಪ್ ಮಾಡಾರ್ದ ದಯವಿಟ್ಟು ನೋಡಿರಿ, ಸಪೋರ್ಟ್ ಮಾಡಿರಿ. ಇಲ್ಲಿ ನೋಡಿರಿ, ಸದ್ಯ ಈ ಕಡೆ ಗ್ಯಾಲ್ರಿ ನೋಡಿ, ನಾ ಜಾಸ್ತಿ ತೆಗೆದೇನೇ ಇಲ್ಲ. ಇಲ್ಲಿ ಎಲ್ಲರೂ ಬಂದಾರ, ಮತ್ತು ಹುಡುಗರದ ಅದಾವು ಮಷಿನ್ ಕಾಲಾಗ ಆಡ್ತಾರದಂಗೆ ಆಕತ್ತದಂತೇಳಿ ಹೊರಗಡೆ ಇಟ್ಟಿನಿ ರೀ. ಅದ್ರ ನಿನ್ನ ಮಳೆ ಬಂದುಬಿಡ್ತು ನೈಟ್ ಒಂಚೂರು. ಯಪ್ಪ, ಒಂದೆಲ್ಲ ಇದ್ದು ಇವೆಲ್ಲ ಸಾಮಾನುಗಳು ಒಳಗೆ ಇಟ್ಕೊಂಡು ಮತ್ತು ಮ್ಯಾಗದ ಹಾಳೆಗಿಳಿ ಎಲ್ಲ ಒಚ್ಚಿ ಪ್ಯಾಕ್ ಮಾಡಿ ಇಟ್ಟಿದ್ದೆ ನೋಡಿರಿ ಫ್ರೆಂಡ್ಸ. ಒಮ್ಮಿದ್ದೊಮ್ಮೆಲ್ಲ ಸ್ಟಾರ್ಟ್ ಆಗಿಬಿಡ್ತು ರೀ ಮಳೆ. ಈ ಮಳೆಗಾಲನ ಐತ್ರಿ. ಇಷ್ಟು ವರ್ಷ ಆಯಿತು, ಒಂದಿನ ಮಷಿನ್ ಇಟ್ಟಿಲ್ರಿ ನಾನು. ಇದು ಮಳೆ ಪ್ರಾಬ್ಲಮ್, ಧೂಳು ಅದು ಭಾಳ, ಅದಕ್ಕಂತೇಳಿ ಮತ್ತು ಈಗ ಅನಿವಾರ್ಯ ಅಂತ ಕೇಸಿ ಇಲ್ಲೇ ಇಟ್ಟಿ ನೋಡ್ರಿ. ಸದ್ಯಕ್ಕೆ ಸೃಷ್ಟಿ ನಮ್ಮ ಶ್ರೀಗಿ ಗಂಜಿ ತಿನ್ಸಾಕತ್ತಾಳ ನೋಡ್ರಿ. ಸ್ನೇಹನೂ ಅಲ್ಲೇ ಕೂತಾಳ. ಇಬ್ಬರು ಅಕ್ಕ ತಂಗಿಯರು ಕಲೆ ಬಿದ್ದಾರ. ಅವನಿಗೇನೈತಿ ಹೊಟ್ಟೆ ತುಂಬ ಊಟ ಹಾಕಿ ಕೈ ಬಿಟ್ರೆ ಆಟ ಆಡ್ತಾರಂತೇಳಿ ಆಕಿ ದೊಡ್ಡ ಹಿರೇಮನ್ಷಿಕ್ ಇದ್ದಂಗೆ ರೀ. ಚಹಾ ಬೇಕಂತ ಆಕಿಗನ. ನಮ್ಮ ರೂಢಿ ಇಟ್ಟಿದ್ದಿಲ್ಲ, ಮೊಮ್ಮಗಳಿಗೆ ರೂಢಿ ಇಟ್ಟಾಳ್ರಿ ಚಹಾ ಕುಡಿಯೋದು. ಪಿಲ್ಯ ಈ ಕಡೆ ಬಾ ಅಪ್ಪಾಜಿ. ಸದ್ಯಕ್ಕೆ ನೋಡ್ರಿ, ಇಲ್ಲಕ್ಕಿಗೂ ಚಹಾ ಕೊಟ್ಟಿನಿ, ಮಾಡ್ಕೊಂಡಿನಿ ರೀ ಚಹಾ. ಸ್ವಲ್ಪ ಹೊತ್ತನೇ ಆಯ್ತು ನೋಡ್ರಿ. ಎಲ್ಲರೂ ಕುಡ್ದಾಗ ಟೈಮ್ ಹೆಚ್ಚು ಕಮ್ಮಿ ಆಗದಾನೆ. ನಾವು ಇದ್ವಿ ಅಂದ್ರೆ ನಮ್ಮ ಮನೆ ರೂಟೀನ್ ಇರ್ತೈತಿ. ರಾತ್ರಿ ಅಂತೂ ಹುಡುಗರು ನಿದ್ದೆ ಇಲ್ರಿ. ಕೈಯ ಒಬ್ರು ಮುಕ್ಕೊಂಡಾರ ಅನ್ನತ್ತಾನ, ಒಬ್ರು ಹೇಳಾರ, ಒಬ್ರು ಮುಕ್ಕೊಂಡಾರ ಅನ್ನತ್ತಾನ, ಒಬ್ರು ಹೇಳಾರ. ಹಂಗಾಗಿ ಒತ್ತಾಯ ಚಹಾ ಕುಡಿಯಕತ್ತೀವಿ. ಚಹಾ ಬಿಸ್ಕಿಟ್ ಬರ್ರಿ, ಚಹಾ ಕುಡಿಯಂಬರ್ರಿ. ನನಗೂ ರಕ್ಕಂತ ಮುಕ್ಕೊಂಡಿದ್ನಿ ನಾ. ಅವ್ರ ಬಿಟ್ಟು ನಾ ಇಟ್ಟು ಹೊತ್ಕೊಂಡೆ, ಸೃಷ್ಟಿ ಹೊತ್ಕೊಂಡ್ಲು, ಅವು ಹೊತ್ಕೊಂಡ್ಲು. ಏನು ಹೆಸರೈತಿ ಹಾಳಾಕತ್ ನಾನು ಮಾಡ್ಕೇಸಿ ಕೈ ಮ್ಯಾಗ ಇಟ್ಕೊಂಡು ಮುಕ್ಕೊಂಬಿಡಕಿ. ಅದು ಈಕಿ ಗಪ್ ಮುಕ್ಕೊಂಡಾಗಲ್ಲ ಅವು ಜೋರು ಆಳ್ಗಳವ ಓಮ ಕಾಲಂಗೆ ಕುಕ್ಕರ್ಸ್ತಾಳ ನೋಡಿ. ಹಂಗತ್ತ ಚಾಚೆ ಎರಡು ಹೋದ್ರ ಮ್ಯಾಗ ಒಂದು ಲಗು ಆಗ್ಯಾವ್ರಿ. ದೊಡ್ಡ ಹೋಗುತ್ತಾನ ಜಗ್ಗ ಹೈರಾಣ ಐತ್ರಿ. ತಾನು ಹೈರಾಣ ಆತಳ, ಅವ್ರದ್ದು ಹೈರಾಣ ಐತಿ. ಮತ್ತದೇ ಒಬ್ಬ ಬುಡನ ಒಬ್ಬ ಮುಕ್ಕೊಳತ್ತಾರ. ಜಾಗನೂ ಚೇಂಜ್ ಆದಂಗೆ ಆಗೈತೋ ಏನೋ. ಮತ್ತಿನ್ನ ಅವ್ರು ದೊಡ್ಡರಾಗತ್ತಾನ ಹಂಗೈತಿ ನೋಡ್ರಿ. ಸದ್ಯಕ್ಕೆ ಬಾಳ್ಯಾವ. ಯಾರ್ದು ಚಂದ ಇಲ್ಲ ಈಗ. ನಮ್ಮದು ಈಗ ಚಾ ಕೊಟ್ಟಿವ್ರಿ, ಒತ್ತಾಗಿದ್ದೀವಿ. ಮನಿ ಅವನಿಗೆ ಕುಕ್ಕರ್ಸಿದ್ದಿ ರಾತ್ರಿ. ಅದಕ್ಕ ನಿಂದು ಸಿಟ್ಟು ಹುಡುಗರ ಮೇಲೆ ತೋರಿಸಿದ್ರ. ಈಗ ಬಾರಿ ಚಾ ಕುಡಿಯಮಂತ ಮತ್ತೆ ಚಾ ಅರ್ತೈತ್ರಿ ಫ್ರೆಂಡ್ಸ. ಅಕ್ಕದೇರ್ ನೋಡ್ರಿ, ಗಂಟು ಬಿದ್ದು ಶ್ರೀಗೂ ಊಟ ಮಾಡಿಸಿದ್ರಿ. ಇವಂದು ಕೂಡ ವ್ಯವಸ್ಥೆ ಆಯಿತು. ಛೋಟಾ ಭೀಮ್ದು ಅವ್ರಿಗೆ ಒಬ್ರಿಗೊಬ್ರು ಫ್ರೆಶ್ ಆಗಕತ್ತಾರ ನೋಡ್ರಿ. ಮುಂದಿಂದು ನಾಷ್ಟಾ ವ್ಯವಸ್ಥೆ ಮಾಡ್ಕೋಬೇಕು ನೋಡ್ರಿ ನಾವು. ಸದ್ಯಕ್ಕೆ ನೋಡ್ರಿ, ಅಕ್ಕ ತಂಗಿರು ಸೇರಿ ನಮ್ಮ ತಂಗಿ ಬಂಡಿ ತಿಕ್ಕೇಳಿ ನೋಡ್ರಿ. ನಾ ತೊಳ್ಕೊಂತ ಇಲ್ಲೇ ಮಾತಾಡ್ಕೋತ ಕೂತಿದ್ವಿ. ಹಾಂ, ಅವ್ವ ನೋಡ್ರಿ ಈಗ ನೀರು ಕಸಕ್ಕೆ ಇಟ್ಟಾಳ್ರಿ. ಹುಡುಗರಿಗೆ ಅದು ಬರ್ತಾವ ಅಂತೇಳಿ ಕೇಸಿ ನಾವು ಜಳಕ ಮಾಡ್ತೀವ್ರಿ. ಅವ್ರು ಯಾವಾಗ ಯಾಕಾಗಲ್ಲಕ್ಕ ಶೀಘ್ರಗತೈತಿ ಮಾಡ್ರಿ. ತಂಗಿ ಅಂದ 6 ಮಂದಿ, ನನ್ನ ಗೂಡು 7 ಮಂದಿ. ಅಂಬಿಗಾರಣ್ಣ ನೀ ಒಳಿಯ ದಾಟ ಸಣ್ಣ, ತಡ ದಂಡಿ ದಾಡ್ಸ ಅಂಬಿಗಾರಣ್ಣ ನೋಡ್ರಿ. ಈಗ ಅಂಬಿಗಾರಿಗೆ ದಡ ದಾಡ್ಸೋದ ಅವಶ್ಯಕತೆ ಇಲ್ಲ. ಈಗ ಮೊದ್ಲಿನ ಹಾಡುಗಳು ಮೊದ್ಲಿನ ಹಾಡುಗಳು ಕೇಳಕ್ಕೆ ಚಂದ ನೋಡ್ರಿ. ಇಂಥವು ನಿಮಗೂ ಇಷ್ಟ ಆದ್ರೆ ಹೇಳ್ರಿ, ಕಮೆಂಟ್ ಮಾಡ್ರಿ. 9 ದಿನ ಕೊಡೋಣ ಚೆನ್ನಪ್ಪ ಚೆನ್ನಾಗೋಡ. ಆ ಹಾಡ್ದಾಗ ಮನುಷ್ಯನ ಜೀವನದ ಎಲ್ಲ ಅರ್ಥ ಸಿಗ್ತದೆ. ಅರಳು ಹೂಗಳೇ ಅದು ಮತ್ತ ನೀ ಹಿಂಗ ನೋಡಬೇಡ ನನ್ನ ಅಂತ ಹೇಳಿತ್ಲ. ಹುಡುಗರು ಟಿಂಗಲ್ ಮಾಡಿ ಹಾಡಾಡ್ತಾರ. ಅದನ್ನ ಹುಡುಗಿಯರು ನೋಡಿ ಏನಂತ ಕಾಮಿಡಿ ಮಾಡ್ತಾರ. ನೀ ಹಿಂಗ ನೋಡಬೇಡ ನನ್ನ ಅಂತೇಳಿ ಅದನ್ನ ಅದು ಹಾಡಕ್ ಅಷ್ಟು ದಾಡ ಐತದ. ಹಂಗ ಹೌದು. ನಿಂಗ ನೋಡಿದೆ ನನ್ನ ತಿರುಗಿನ ಹೆಂಗ ನೋಡಲಿ ನಿನ್ನ. ಮುಂದೇನೇನು ಐತಿವ ಎರಡೆರಡ ಲೈನು ಯಾವ ನೋಡಿದಾರೆ ನನ್ನ ತಿರುಗಿನ ಹೆಂಗ ನೋಡಲಿ ನಿನ್ನ ಅಂತ ಐತದ. ಅದೇ ಅದನ್ನ ಟಿಂಗಲ್ ಮಾಡಿ ಹಾಡ್ತಾರ. ಅದನ್ನ ಏನ್ತಿ ಗಂಡ ಜಗಳ ಮಾಡ್ದಾಗ ಏನ್ತಿ ದುರ್ಗುಟ್ಕೊಂಡು ನೋಡ್ತಿರ್ತಾಳ. ಅವಾಗ ಗಂಡ ತ್ರಾಸದಾಗ ಹಂಗ ಆಡ್ತಾರ. ಕಾಗಿ ನೋಡ್ರಿ. ಸರ್ವಪಲ್ಲಿ ರಾಧಾಕೃಷ್ಣ ಅಂತ ಅನ್ಸುತ್ತಾ. ಹೆಸರು ಮರ್ತಂಗೈತಿ, ನೆನ್ಪಾಗತೈತಿ. ಪೂರ್ತಿ ನೆನ್ಪಾತಿಲ್ಲ. ಅದು ಕತ್ತಿ ಐತಿ. ಪೂರ ನೆನ್ಪು ಮಾಡಿದ ಹೇಳಿದ್ರ ಪೂರ ಮಾರ್ಸ್ ಪೂರ ನೆನ್ಪೈತಿ ಕತ್ತಿ.
ಹೆಸರು ಸರ್ವಪಲ್ಲಿ ಅಂತ ಐತೆ. ಇನ್ನೊಬ್ರ ಹೆಸರು ಐತೆ, ಪಕ್ಕ ಕೇಳ್ಕೊಂಡು ಮತ್ತೆ ಹೇಳ್ತೀನಿ. ನೆಕ್ಸ್ಟ್ ಅದ್ರದ್ದು ಕತ್ತಿ ಹೇಳ್ತೀನಿ ರೀ. ಮಗ ತೀರ್ಕೊಂಡಿರ್ತಾರ, ಮಗನ್ ನೋಡಿ ತಾಯಿ ಅಳ್ತಿರ್ತಾಳ, ಅವಾಗ ಹಾಡ ಆಡ್ತಾನ. ಸರ್ವಪಲ್ಲಿನೇ ಅಂತೀನಿ. ಬರೀ ರಾಧಾಕೃಷ್ಣ ಮುಂದೆ ಏನೇನು ಐತದ ಹಾಡ. ಅವಾಗ ಮಗ ಸತ್ತಿರ್ತಾನಲ್ಲ, ಏನ್ ತರ್ತಿರ್ತಾಳ, ಅವ್ನು ನೋಡಿ ಅಳ್ತಿರ್ತಾಳ, ಅವಾಗ ಹಾಡ ಆಡ್ತಾನ ಅದನ್ನ. ನೀ ಹಿಂಗ್ ನೋಡಬೇಡ, ನೀ ಹಿಂಗ್ ನೋಡಿದ್ರೆ ನಾ ಹೆಂಗ್ ನೋಡ್ಬೇಕು ನಿನ್ನ ಅಂತೇಳಿ ಕಷ್ಟದ ಹಾಡ ಐತಿ. ಈಗ ಟಿಂಗಲ್ ಮಾಡಿ ಹಾಡ ಆಡ್ತಾರ ಅದನ್ನ. ಆವಾಗಿಂದ ಕಾಲದಾಗಿನ ಒಂದೊಂದು ಹಾಡಕ್ಕೂ ಒಂದೊಂದು ಅರ್ಥ ಐತ್ರಿ. ಈಗಿನಕ್ಕಿಲ್ಲ. ಸರ್ವಪಲ್ಲಿ ಅಲ್ಲವ. ಹಳೆ ಪಾತ್ರೆ, ಹಳೆ ಕಬ್ಬಿಣ, ಈಗಿನ ಏನು ಅರ್ಥ ಇರಲ್ಲ, ಗಾಳಿ ಇರಲ್ಲ, ಗಂಧ ಇರಲ್ಲ. ಇನ್ನು ಜಾನಪದ ಒಂದೊಂದು ಅರ್ಥ ಇರ್ತಾವ ನೋಡ್ರಿ. ನಮ್ಮ ಸ್ವಂತಕ್ಕೂ ಗೊತ್ತಾವ ಅವ್ರ ಹೆಸರು. ಇದ್ರೊಳಗೆ ಐತಿ, ಪೂರ್ತಿ ನೆನಪಾಗಲ್ಲ, ಮಿಸ್ಟೇಕ್ ಮಾಡ್ಕೋಬೇಡ್ರಿ. ವಿಡಿಯೋ ನೋಡೋರು ನೋಡ್ಕೇಸಿ ಹೇಳ್ತೀನಿ. ಆದ್ರೆ ರಿಯಲ್ ಕತ್ತಿ ಹೇಳಕತ್ತಿದ್ ನಾನಿದು, ಆದ್ರೆ ಹೆಸರು ಪಕ್ಕ ನೆನಪಾಗೋದು. ಇನ್ನೊಂದ್ಸಲ ಕೇಳಿ, ಇದೇ ವಿಡಿಯೋದಾಗ ಹೇಳ್ತೀನಿ. ಇವತ್ತ ಕೇಳ್ಕೊಂಡು ಒಳ್ಳೆ ಮತ್ತೆ ನಿಮಗೆ ಕನ್ಫ್ಯೂಸ್ ಆಗಬಾರಲ್ಲ. ಏನು ಬಿಡ್ರಿ ನಿಮ್ಗೆ ಯಾರಿಗಾದ್ರೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಹೇಳ್ರಿ. ನೆನಪಾಗಲ್ರಿ ಹಿಂದಗಡೆ ಲಾಗ್ ಹಂಗೆ ಕಂಟಿನ್ಯೂ ಮಾಡ್ತೀರಿ. ನಮಗೂ ಹೆಚ್ಚಿಗೆ ಗೊತ್ತಿಲ್ಲ. ಸುಮ್ ಮಾಡೋದು, ಉಣೋದು, ಗಂಡ ಮಕ್ಕಳು ಬಂದವ್ರಿಗೆ ಹೋದವ್ರಿಗೆ ಮಾಡಾಕೋದು, ಸಾಲಿ ಮಕ್ಳಿಗೆ ಕಲ್ಸೋದು, ಹೆಸರು ಪಕ್ಕ ಗೊತ್ತಾಗೋ ಒಂದು ಇದೆ ನೋಡ್ರಿ. ನಂದಕ್ಕರು ನನಗೆ ಇಂಥವೆಲ್ಲ ಜಾಸ್ತಿ ತಲೆ ಹಾಕೊಳಕ್ ನಂಗೆ ಟೈಮ ಸಿಗಲ್ಲ. ಯಾಕಂದ್ರೆ ಮನೆಗೆ 28 ಹುಡುಗಳದವ್ರಿ ತಲೆ. ಹಾಗಾಗಿ ಡಿಟೇಲಾಗಿ ಸುಮ್ಮ ಟೈಮ್ ಪಾಸಿಗೆ ಬಂತ ಇಷ್ಟ ಆಯ್ತಾ ಆಡೋದು. ಇಲ್ಲಿಕ್ಕಂದ್ರೆ ಮನೆ ಕೆಲಸ ನೋಡೋದು. ಈಗ ಒಂದೆರಡು ತೊಳ್ಕೊತೀವ್ರಿ, ಒಳಗಡೆ ಹೋಗ್ತೀವ್ರಿ. ಏನ ಮಾಡಿರ್ಬೇಕು. ಹಾಂ ಬಂದರ ಬಾ ನೋಡ್ತೀನಿ ಬಾ ಅಂತೇಳಿ. ಯಾಕೆ ಹೇಳ್ತೀನಿ ಬಾ ಅಂತೇಳಿ. ಇವ ಏನ ಮಾಡತ್ತನ್ರಿ ಕಾರ್ಬಾರ. ಆಕಿ ಸೃಷ್ಟಿ ಬೆದರ್ಸಕತ್ತಾಳ, ಚುಟ್ಟಿ ಯಾಕೆ ಹೊಡಿಕತ್ತಾಳ ಮಮ್ಮಿ ಅಂತೇಳಿ ಬಂದಾರ ನೋಡ್ರಿ. ಅಷ್ಟು ತಮ್ಮದ್ರ ಜೀವತ್ತಿನ ಜಿರಿಗೆ ಹರಿತಾರ ಸೃಷ್ಟಿಗೆ. ಅಯ್ಯೋ ಯಾಕತ್ತೀಯ ಲೇ ಬುಲಿ ಚಡ್ಡಿ ಯಾರಕೋಬೇಕು. ಹಾ ಸರಿ ಸಂಬಂಧ ನಮ್ಗೆ ವಿಡಿಯೋ ಮಾಡಕ್ಕೆ ಕೆಟ್ಟ ಆಡ್ತಾರ ಆಗತ್ ಬಿಟ್ಟಿತ್ರಿ ಸದ್ಯಕ್ಕೆ. ಚಡಿಲಾರ್ದ ಓಡಾಡ್ತೈತಿ ಹುಡುಗ. ಇಟ್ಟ ತೊಗೊಂಡ್ಬಿಡ್ತೀವಿ ಈಗ. ಭಾಳ ಬೇಡ ಮತ್ತೆ ನಮ್ಮ ಚಾನಲ್ ಡೇಂಜರ್ ಅದು ಕೆಲಸ. ಬರೀ ಈಗ ತಂಗಿಗೆ ದೋಸೆ ಕೊಟ್ಟಿನ್ರಿ. ಆಕಿ ಸಾಂಬಾರು ಬೇಕಂದ್ಲ, ಆಕಿಗೆ ಸಾಂಬಾರು ಮಾಡಿದ್ನೆ. ಆಮೇಲೆ ಮಗನಿಗೆ ಚಟ್ನಿ ಬೇಕಂದ, ಚಟ್ನಿನೂ ಮಾಡಿದೆ. ಈಗ ಎಲ್ಲರಿಗೂ ಬಿಸಿ ಬಿಸಿ ದೋಸೆ ಹಾಕ್ಕೊಡಕತ್ತಿ ನೋಡ್ರಿ. ನಮ್ಮ ಮನೆಗೆ ಹೊತ್ತ ನಾಷ್ಟಕ್ಕೆ ದೋಸೆ, ಕೊಬ್ಬರಿ ಚಟ್ನಿ, ಹುಳಿ ಸಾಂಬಾರು ನೋಡ್ರಿ. ನಿಮ್ಮ ಮನೆಗೆ ನಾಷ್ಟ ನಮಗೂ ಕಮೆಂಟ್ ಮಾಡಿ ಹೇಳ್ರಪ್ಪ. ಸಖತ್ತಾಗಿರುವಂಥ ದೋಸೆ ನೋಡ್ರಿ. ನಾಷ್ಟ ಅದೆಲ್ಲನೂ ಆಯ್ತು ನೋಡ್ರಿ ಎಲ್ಲರದು. ನೀ ಸದ್ಯಕ್ಕೆ ನಾನು ಕೂಡ ನಾಷ್ಟ ಮಾಡಿ ಕೂತೀನಿ. ಹಂಗೆ ಬಟ್ಟೆಗಳು ನೋಡ್ರಿ ಅಲ್ಲಿಟ್ಟು ಇಲ್ಲಿಟ್ಟು ಆಗಿಬಿಟ್ಟವು ಫ್ರೆಂಡ್ಸ. ನಿನ್ನೆ ನೈಟ್ ಒಂಚೂರು ಮಳೆನೂ ಕೂಡ ಬಂತು ನೋಡ್ರಿ. ಮ್ಯಾಗ ತಳಗ ಒಟ್ಟು ಕಲಬಲ್ಲದಂಗೆ ಆಗಿಬಿಟ್ಟವ್ರಿ ಅರಿಬಿಗಳು. ಮೊದಲ ಸಣ್ಣದಿದ್ದು ಒಂದೇ ಬಾಕ್ಸ್ದೊಳಗೆ ಅಲ್ಲೇ ಐತ್ರಿ ವೈಟ್ ಕಲರ್ದು. ಅದು ಒಂದು ಬಾಕ್ಸ್ನೊಳಗೆ ಅರಿಬಿ ಎಲ್ಲ ಕುಂತಿದ್ವು. ಇವು 1 2 3 ಬಾಕ್ಸ್ ಆಗ್ಯಾವ. ಇನ್ನೂ ಅರ್ಬಿ ಕುಂದ್ರಕ್ಕೆ ವೈನನ ಅನ್ಸಲಾಗೈತೆ ನೋಡ್ರಿ. ಒಂದು ಬಾಕ್ಸ್ ಇದ್ದಾಗ ಎಲ್ಲ ಅದ್ರೊಳಗನೆ ಮ್ಯಾಗ ತಳಗ ಮಾಡಿ ಇಡ್ತಿದ್ದೆ. ಸೊ ಹೆಚ್ಚಿಗೆ ಹೆಂಗಾಗುತ್ತೆ ಹಂಗಂಗೆ ನೀಟ್ ಅನ್ಸಂಗಿಲ್ಲ ನೋಡ್ರಿ ಫ್ರೆಂಡ್ಸ. ಅತ್ಯತ್ತಿ ಎಷ್ಟು ಇರುತ್ತಾ ಅಷ್ಟು ಚಲೋ ಕುಂಡ್ರುತ್ತೆ ಅದೆಲ್ಲ ಮನೆ ಸಾಮಾನುಗಳು. ಅರಿಬಿಗಳ್ರಿ ನಿನ್ನೆಲ್ಲ ಒಗ್ದು ಗಂಟೆ ಕಟ್ಟಿಟ್ಟಿತ್ತು. ಮತ್ತು ಮಳೆ ಬರ್ನ ರಾತ್ರಿ 2 ಗಂಟೆ ಆಗೈತೆ ನೋಡ್ರಿ. ಅವಾಗೆಲ್ಲ ತೊಗೊಂಡು ಒಳಗೆ ಬಂತು. ಆಮೇಲೆ ಮತ್ತು ಇವಾಗ ಬೆಳಗ್ಗೆ ಎದ್ದು ಅಲ್ಲೇ ಇಟ್ಟೈತೆ ನೋಡ್ರಿ. ಕೇಲ್ ಮ್ಯಾಗ ಇಟ್ಟೈತೆ ಎಲ್ಲ ಅರ್ಬಿ ಗಂಟೆ. ಹಂಗೆ ಬಿಚ್ಚಿ ಅರ್ಬಿ ತೊಗೊಂಡು ಜಳಕ ಮಾಡತ್ತದ ನೋಡ್ರಿ. ಏಯ್ ಗುಂಡ ಚಕ್ಲಿ ತಿನ್ನತ್ತೇವ ಸ್ನೇಹ. ಇನ್ನೊಂದು ವಾರ ಸಾಲಿಗೆ ಹೋಗ್ಬೇಕು. ಓಯ್ ನಿನ್ಗೆ ಸಾಲಂದ್ರೆ ಹುಡುಗರಿಗೆ ಬ್ಯಾಸ್ರಿ ರೀ, ಹೌದಿಲ್ಲ? ಮಾತು ಬರ್ತಾವಿಲ್ಲ? ಮಾತು ಬರಲ್ಲ, ಬ್ಯಾಸ್ರ ಆಗಲ್ಲ. ಸರಿ ಒಂದಿಟ್ಟು ಎದ್ದೇಳ ಒಂದಿಟ್ಟ. ಅಲ್ಲಿ ಅಮ್ಮನ ಕೂಡ ಬಳಸಿಲಿ ಹೋಗು. ಕೆಲಸ ಮಾಡಬೇಕು ಕುತ್ಕೊಂಡು. ಹಂಗೆ ಟೈಮ್ ಇದು ಮಾಡಕ್ಕೆ ಹೋಗ್ಬಾರ್ದು. ಒಟ್ಟ ಒಂದೇನು ಸಣ್ಣ ಪುಟ್ಟ ಕೆಲಸ ಹೇಳಬೇಡ್ರಿ, ಕೇಳಬೇಡ್ರಿ. ಆರಾಮ್ಸೆ ಕುಂದ್ರಕ್ಕೆ ಹೇಳ್ರಿ. ಉಣಿಸಿ ತಿನ್ನಿಸಿ ಅಂದ್ರೆ ಭಾರಿ ಖುಷಿ ರೀ, ಹೌದಿಲ್ರಿ ಸ್ನೇಹ? ಹ್ಞೂ ಅಂತ ಆಕಿ ಬೇಕಾಗಿರೋದೆ ಅದೇ. ಏನವ ಸರು ಅಕ್ಕನೂರಿಗೆ ಬಂದು ಏನು ಅನ್ಸಕತ್ತವ? ಭಾಳ ವರ್ಷದ ಮ್ಯಾಗ ಬಂದಿದ್ದಿ.
ಬಾಳ ವರ್ಷದ ಮ್ಯಾಗ ಬಂದೇನಿ, ಖುಷಿ ಅನ್ಸಾಕತೈತಿ, ಇಲ್ಲಂತಲ್ಲ. ಹ್ಮ್ ಮೇನ್ ಪ್ರಾಬ್ಲಮ್ ಅಂದ್ರೆ ಎಲ್ಲಾ ಕಡೆ ತಿರ್ಗಾಡ್ಬೇಕನ್ನೋದು ಹುಮ್ಮಸ್ಸು ಮನಸ್ಸಿನಾಗ ಐತಿ. ಮೈಯಾಗ ಏನ್ ಶಕ್ತಿನೇ ಇಲ್ಲ. ಯಾಕಪ್ಪ ಅಂತಂದ್ರ ಹುಡುಗರು ಒಂದ್ ಹುಡುಗಾದ್ರ ಅಪರೂಪಕ್ಕಿತ್ತು ಎಲ್ಲಾರು ಹೊತ್ಕೊಂಡ್ ಅಡ್ಡಾಡ್ತಿದ್ವಿ. ಅಡ್ಡಾಡೋ ಹುಡುಗರಾದ್ರೆ ಕರ್ಕೊಂಡ್ ಹೋದ್ರೆ ಬ್ಯಾಸರ ಅನ್ಸಲ್ರಿ. ಇವ್ರು ಇಬ್ರು ಹೊತ್ಕೊಳಬೇಕಲ್ಲ, ಸರಿನು ನಡೀತಾನಂದ್ರು ಅಷ್ಟು ನಡೆಯಂಗಿಲ್ಲ. ಇಬ್ರು ಹೊತ್ಕೊಂಡ್ ಹೋಗ್ಬೇಕು. ಹಂಗಾಗಿ ಸ್ವಲ್ಪ ಇದು ಅನ್ನಂಗ ಅನ್ಸುತ್ತ. ಉಣ್ಣಾಕ ತಿನ್ನಾಕ ಹೋದಲ್ಲಿ ಸ್ತ್ರೀ ಏನ್ರ ತಿಂತಾನ, ಓಂಕಾರ ಹಂಗಲ್ಲ. ಹಿಂಗ್ ಹೊತ್ಕೊಂಡು ನಾವ್ ತಿನ್ನಾಗ ಅವ ಹಿಂಗ್ ಕೆಳಗ್ ಬೀಳುದು ಮಾಡೋದು. ನೀನೇ ನೂಡಲ್ಸ್ ತಿನ್ನಾತೀನಿ, ಹಿಂಗ್ ನಾ ತಿಂತೀನಿ ಅಂದ್ರೆ ಹಿಂಗ್ ಕೈ ಹಾಕಕ್ ಬರ್ತಾನ, ಜಾಗತಾನ. ಹಂಗ್ ಜಾಗತಾನ. ಹುಡುಗರ ಜೊತೆಗೆ ಆಗಂಗಿಲ್ಲ, ಕುಂದ್ರಂಗ್ ಇರ್ಬೇಕು. ಅಡ್ಡಾಡಂಗ್ ಹುಡುಗರು ಇದ್ರೆ ಏನು ಅನ್ಸಂಗಿಲ್ಲ. ಇವೆಡ್ಡು ಸಣ್ಣ ಹುಡುಗರ ಅದ್ರಾಗ ಎಲ್ಲೋದ್ರು ಹೊತ್ಕೊಂಡ್ ಅಡ್ಡಾಡ್ಬೇಕಲ್ರಿ, ಸ್ವಲ್ಪ ಚಡೆ ಮೆಡೆ ಅನ್ಸತೈತಿ. ಕಾಡ್ಗಿನ್ ನೋಡ್ರಿ ನಮ್ ಸ್ನೇಹಾಗ ಕಾಜಲ್ ಹಚ್ತಿದ್ಲಲ್ಲ, ನಮ್ಮ ಮಮ್ಮಿ ಏನಂದು ನಾ ಇಟ್ಕೊಂಡಿದ್ನಿ ಡಬ್ಬಿ ಬರಬ್ಬರ ಪೌಡ್ರ ಇಟ್ಕೋ ಕಾಡ್ಗಿ ಸ್ನೇಹ ಹಚ್ಕೋತಾಳಲ್ಲ ಅದ ಅಂತಂದ್ಲು ಮಮ್ಮಿ. ಸರಿ ಬಿಡ ಕಡೆ ಪೌಡ್ರ ಒಂದಿದ್ರ ಕಾಡ್ಗಿ ಸಮ ಎದಕ್ ಇದು ಮಾಡತ್ ಬಿಟ್ಟು ಬಂದ್ಬಿಟ್ನಿ. ಅದು ಕಾಜಲ್ ಇದು ಅಳಕ್ ಬಿಡುತ್ತ, ಕಾಡ್ಗಿ ಟೈಪ್ ರಪ್ಪ ಕುಂದ್ರಂಗಿಲ್ಲ. ಹಿಂಗ್ 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 ಮಾಡೋಣ ನಮ್ಮ ಓಂಕಾರಂದು ಇಲ್ಲಿ 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 ಎಲ್ಲಾ ಕಪ್ಪಾಗ್ಬಿಡ್ತೈತಿ. ಹಿಂಗ್ ಕೈಲಿ ತಿಕ್ಕಿ ಬಿಡ್ತಾನಲ್ಲ, ಹಂಗಾಗಿ ಕಪ್ಪಾಗ್ಬಿಡ್ತೈತಿ. ಹಚ್ಕೊಳಕ್ ಎಚ್ಚರಿದ್ರ ಹಚ್ಚಿಸ್ ಕೊಡ್ತಿದ್ದಿಲ್ಲ. ಅದಕ್ಕ ಮುಕ್ಕೊಂಡನ ಒಂದಿಟ್ ಹಚ್ಚಿದ್ರ ಕೈಲಿ ಹಚ್ಚಾಕತ್ತಿ ನೋಡ್ರಿಪ್ಪ. ಕಾಜಲ್ ಅದು ಇದ್ರಲ್ಲೇ ಕಡ್ಡಿಲ್ಲೇನು ರಾಜನಿದ್ದೇರಿ ಒಂಬೈ ಅಂದ್. ಏನ್ ಪಟ್ಟಣ ಹಾಳಾದಾರೇನು ಅಂತಾರಲ್ಲ, ಹಂಗ ನಮ್ಮ ಓಮ ಅದಕ್ಕ ಅಂತಾರ ಹುಡುಗರು ಇದ್ದಂಗ ಅದಾರ. ಒಬ್ಬೊಬ್ರು ಚಿಂತೆ ಇಲ್ಲಾರ ಇರ್ತಾರ ನೋಡು, ಅವ್ರಿಗೇನ್ ಚಿಂತೆ ಹುಡ್ರ ಇದ್ದಂಗ ಅದಾರ ಅಂತಾರಲ್ಲ. ಅದಕ್ಕ ಚಿಂತೆ ಇಲ್ಲದವನಿಗೆ ಸಂತೆಯಲ್ಲೂ ನಿದ್ದೆ ಅಂತ. ಹಂಗ ನಮ್ಮ ಮಕ್ಳ ಜೀವನನೇ ಚಂದ ನೋಡ್ರಿ ಫ್ರೆಂಡ್ಸ್. ಹಿಂಗ ಲಗುಟ್ಲ ದೊಡ್ಡರ ಆಗ್ಬಾರ್ದು, ದೊಡ್ಡರಾದ್ರೂ ಮದ್ವೆ ಆಗ್ಬಾರ್ದು, ಮದ್ವೆ ಆದ್ರ ಲಗುಟ್ ಮಕ್ಳ ಆಗ್ಬಾರ್ದು. ಒಂದು ಸತ್ಯವಾದ ಮಾತು ಹೇಳ್ಯಾರ. ಎಲ್ಲ ನಂದೇ ಅನುಭವ ಹೇಳ್ತೀನಿ, ನಂದೆಲ್ಲ ಎಲ್ಲರ ಜೀವನದಾಗ ಇರ್ತಾ. ಇಲ್ಲ ಅಂತನ್ನೋರು ಕಮೆಂಟ್ ಮಾಡ್ರಿ, ಹೌದನ್ನೋರು ಕೂಡ ಕಮೆಂಟ್ ಮಾಡ್ರಿ. ಯಾವ ತರ ಕಮೆಂಟ್ ಜಾಸ್ತಿ ಮಾಡ್ತಾರ ಅದ್ರ ಮೇಲೆ ನಾನು ಡಿಪೆಂಡ್ ಹಾಕಿನಿ. ಮದ್ವಿಕಿನ ಎಂಗೇಜ್ಮೆಂಟ್ ಅಂತ ಹಿಡ್ಕೋರಿ. ಎಂಗೇಜ್ಮೆಂಟಿನ್ಕಿನ ಮೊದಲು ಏನ್ ಅನ್ಸುತ್ತಾ, ಯಾವಾಗ ನನ್ನ ಎಂಗೇಜ್ಮೆಂಟ್ ಆಗತ್ತಪ್ಪ ಅಂತ ಎಲ್ಲರಿಗೊಂದು ಆಸೆ ಇರುತ್ತ. ಇಲ್ಲ ಅಂತ ಅಂತೇಳಿ ನಮ್ ಮನ್ಸಿಗೆ ನಾವು ಇದನ್ ಮಾಡಬಾರ್ದು ಇರುತ್ತ. ಆಮೇಲೆ ಮದ್ವಿ ಕನಸು ಕಾಣ್ತಿರ್ತಾರ. ಮದ್ವಿ ಹೆಂಗಪ್ಪ ಯಾವಾಗ ಆಗ್ತೈತಿ ಮದ್ವಿ ಅಂತೇಳಿ ಮದ್ವಿ ಆಸೆ ಇರುತ್ತ. ಮದ್ವಿ ಆದ್ಮೇಲೆ ಒಂದು ಮಗು ಆಗ್ಬೇಕು ಅನ್ನೋ ಆಸೆ ಇರುತ್ತ. ಎಲ್ಲಾ ಆದ್ಮೇಲೆ ಯಾಕಾರ ಮದ್ವಿ ಅದ್ನಿ, ಯಾಕಾರ ಮಗು ಆತು, ಹಿಂದಿನ ಜೀವನನೇ ಚಂದಿತ್ತಲ್ಲ ಅನ್ಸುತ್ತ. ಸಣ್ಣವ್ರಿದ್ದಾಗ ಏನ್ ಅನಿಸ್ತಿತ್ತು, ಮದ್ವೆ ಇರ್ಲಿ ನಮ್ದು ಯಾವಾಗ ಆಗುತ್ತೆ ಏನ, ಈ ತರ ಇದು ಆಕಿತ್ತ. ಹಂಗೆ ಅಲ್ಲ, ಒಂದೇ ಮಗು ಆದ್ಮ್ಯಾಗ ಹಿಂದಗಡೆ ಇನ್ನೊಂದ್ ಮಗು ಆದ್ಮ್ಯಾಗ ಏನ್ ಅನ್ಸುತ್ತ, ಒಂದೇ ಮಗು ಬೇಸಿತ್ತ. ಒಂದೇ ಮಗು ಬೇಸಿತ್ತ ಅನ್ಸುತ್ತ. ಹಂಗ ಅದು ಈಗ ಈ ಬೇಸಿ ಇನ್ನೊಂದ್ ಸ್ವಲ್ಪ ವರ್ಷ ಹೋದ್ಮ್ಯಾಗ ಯಾವ ಹುಡುಗರು ಸಣ್ಣವ್ರಿದ್ದಾಗ ಜೀವನ ಚಂದಿತ್ತವ ಯಾವ ಅನ್ಸುತ್ತ. ಹುಡುಗರು ದೊಡ್ಡವರಾದಾಗ ಯವ್ವ ಅವಾಗಿಂದ ಸಣ್ಣವ್ ಇದ್ದಾಗ ಚಂದಿದ್ದು ಯವ್ವ ಒಂದೊಂದ್ ಮಾತು ಕೇಳಂಗಿಲ್ಲಲ್ಲ. ಆದ್ರ ನಿಜಕ್ಕೂ ಹೇಳ್ತೀನಿ, ಎಲ್ಲರ ಜೀವನದಾಗ ನಾನು ಮದ್ವೆ ಕನಸು ಕಂಡೀನಿ, ಇಲ್ಲ ಅಂತಲ್ಲ, ಎಲ್ಲಾರು ಕಾಣ್ತಾರ. ಆದ್ರ ನೀವು 30 ವರ್ಷಕ್ಕೆ ನಗ್ನಾಗ್ಲಿ, 20 ವರ್ಷಕ್ಕೆ ಮದುವೆ ಆಗ್ಲಿ, 30 ವರ್ಷಕ್ಕೆ ಮದುವೆ ಆಗ್ಲಿ, ಮದ್ವಿಗೆ ಮುಂಚೆ ನಿಮ್ ಜೀವನ ಏನಿರುತ್ತಲ್ಲ ಅದೇ ಚಲೋ, ಸೂಪರ್ ಎಂಜಾಯ್ ಮಾಡ್ರಿ. ಮದ್ವೆ ಆಗದಂತೂ ಬಿಡುಗಾಡಿಲ್ಲ ನಮ್ ಕಡೆ, ಯಾರು ಮಠ ಸೇರ್ಸಂಗಿಲ್ಲ, ಮದ್ವೆ ಮಾಡತ್ತಾರ. ಆದ್ರ ನೀವೆಷ್ಟು ದಿನ ತನ ಮದ್ವಿ ಆಗೋದು ಇನ್ನ ಲೇಟ್ ಇರ್ತದ, ಅಷ್ಟು ದಿನಾನು ನೀವು ಎಂಜಾಯ್ ಮಾಡ್ರಿ. ಎಲ್ಲ ಅವಾಗ ಗೊತ್ತಾಗಲ್ಲ ಅವ್ರಿಗೆ, ನಮ್ಮಂಗ ಅವಾಗ ಗೊತ್ತಾಗಲ್ಲ ಅವ್ರಿಗೆ, ಗೊತ್ತಾಗಂಗಿಲ್ಲಲ್ಲ. ಈಗ ನನ್ ಹೇಳರಿರಲ್ಲ. ಹೇಳಕತ್ತಿಲ್ಲ, ಮದ್ವೆ ಆಗ್ಲಾರ್ದಾರ ಯಾರಾದ್ರೂ ವಿಡಿಯೋ ನೋಡಾಕತ್ತಿದ್ರ ಅವ್ರಿಗೆ ಹೇಳ್ತೀನಿ, ತಾಯಿ ತಂದೆ ನೋಡಾಕತ್ತಿದ್ರ ಅವ್ರ ಮಕ್ಳಿಗೆ ಬಗ್ಗೆ ಹೇಳ್ತೀನಿ. ನಿಮ್ಮ ಮಕ್ಕಳನ್ನ ಎಲ್ಲಾ ಕಡೆ ಕಳಿಸ್ರಿ, ಎಲ್ಲ ಊರಿಗೆ ಕಳಿಸ್ರಿ. ಅವ್ರ ಏನಂತಾರ, ಯಾವ ಡ್ರೆಸ್ ಅಂತಾರ ಎಲ್ಲಾ ಡ್ರೆಸ್ ಉಡಾಕತ್ರಿ, ಎಲ್ಲಾ ಮಾಡಿಸ್ರಿ. ನನಗೆ ಡ್ರೆಸ್ಸಿನ ಪ್ರಾಬ್ಲಮ್ ಇಲ್ಲ, ನಮ್ಮ ಮನೆಯವ್ರು ಯಾವ ಡ್ರೆಸ್ ಆದ್ರೂ ಹಾಕೋ ಅಂತ ಹೇಳ್ತಾರ. ನನ್ಗೆ ಹಾಕೊಳಕ್ ಆಗಂಗಿಲ್ರಿ. ಹುಡುಗರು ಮುಂಚೆ ಎಲ್ಲಾ ತರ ಎಂಜಾಯ್ ಮಾಡಿ, ನಾನು ಇಲ್ಲಂತಲ್ಲ. ನಮ್ಮ ಅಕ್ಕನ ಚಾನಲ್ದಾಗ ಮೊದ್ಲಿನ ವಿಡಿಯೋಗಳದೊಳಗೆ ಹೋದ್ರೆ ಸಿಗ್ತಾವ ನಿಮಗ, ಎಷ್ಟು ತರ ಡ್ರೆಸ್, ಯಾವ ತರ ಹೇರ್ ಸ್ಟೈಲ್. ಈಗೇನಿಲ್ಲ, ಇದೊಂದ ನೈಟೇ ಹಾಕೊಳ್ಳೋದು, ಈ ತರ ಮಾಡಿ ಹಿಂಗ್ ಹಾಕೊಳ್ಳೋದು, ಇದನ್ನ ತುರುಬ. ಅದನ್ ಬಿಟ್ರೆ ಏನು ಇಲ್ಲ ನಂಗೆ ಆಗ್ಬಿಟ್ಟೈತಿ. ಜೀವನ ಪೂರ್ತಿ ಮುಂಜಾನೆ ಎದ್ದು ಗುಟ್ಟೆ ಅದಾವ ನನ್ ಮಕ್ಳು. ಎದ್ದು ಗುಟ್ಟೆನೆ 6 ಗಂಟೆಗೆ ನಾವ್ ಒಂದ್ ಅರ್ಧ ತಾಸು ಹೆಚ್ಚಿಗೆ ಮುಕ್ಕೋತೀನಿ ಅಂದ್ರೆ ನಂಗೆ ಟೈಮ್ ಕೊಡಲ್ಲ. ನಾ 6 ಗಂಟೆಗೆ ಅವ್ರಿಬ್ರು ಎದ್ದಿಂದ ನಾನ್ ಎದ್ದೇಳ್ತೀನಿ. ನಾ ಎಷ್ಟು ಟ್ರೈ ಮಾಡ್ತೀನಿ ಅಂದ್ರೆ ಇನ್ನೊಂದ್ ಸ್ವಲ್ಪ ಮುಕ್ಕೊಳ್ಳಿ ಅಂತೇಳಿ ಮಲಗಿಸಕತ್ರು, ಅವ್ರು ಮುಕ್ಕೊಳಂಗಿಲ್ಲ. ಎದ್ದ ತಕ್ಷಣ ನಾವ್ ಕಣ್ಣು ಬಿಟ್ಟ ಅಂದ್ರೆ ಮಾಡ್ಬಿಡ್ತಾನ ನಮ್ಮ ಓಂಕಾರ. ಶ್ರೀ ಮಾಡಿದ್ ನಂಗೆ ಶ್ರೀ ಎದ್ದೊಂದ್ 15 ನಿಮಿಷ ಹಿಂಗ ಆಟ ಆಡಕತ್ತಾನ ಅನ್ನೋದ್ರಾಗ ಅವನು ಶ್ರೀ ಮಾಡೇ ಬಿಡ್ತಾನ. ಮಾಡಿಂದ ಶ್ರೀ 8 ಗಂಟೆ ಅನ್ನೋದ್ರಾಗೆ ಅವ್ ಊಟ್ಬೇಕು. ಹಿಂಗಾಗಿ ತೊಳಿ ಬಳಿ ಇದಾಗ್ಬಿಟ್ಟೆ ಜೀವನ. ಬಾಂಡೆ ತಿಕ್ಕು, ಒಗ್ಯಾಣೋಗಿ, ಮಕ್ಕು ಕುಂಡಿ ತಳಿ, ಸಂಸಾರ 3 ಹೊತ್ತು ಸಂಸಾರ ಅಂತಾರ. ಸಂಸಾರಕ್ಕೆ ಬಿದ್ದಿಂದ ಯಾವದೇ ಆಗ್ಲಿ ಮದುವೆ ಆದ್ರೇನು ಇದು ಮಕ್ಳಾದ್ರೇನು ಆಗ್ಲಿಕ್ಕೇನು ಫ್ರೆಂಡ್ಸ್, ಮದುವೆ ಆಗಿಂದ ಜೀವನ ಹೊಸದಾಗಿ ನೋಡಕ್ ಚಂದ ಅನ್ಸುತ್ತೆ. ಆಮೇಲೆ ಅವೆಲ್ಲ ಒಂಥರ ಜವಾಬ್ದಾರಿ ಅನ್ನೋದು ಬರ್ತೈತಿ. ಎದ್ದಕ್ಕೆ ಎಲ್ಲ ಎಲ್ಲಾ ತರದಿಂದಾನು ಆಗ್ತೈತಿ.
ಮೆಂಟಲಿ ಸ್ವಲ್ಪ ರಿಲ್ಯಾಕ್ಸ್ ಇದ್ರ ಮದುವೆ ಆದ್ಮ್ಯಾಗ ಅದೇ ಭಾಳ ಖುಷಿ. ಮತ್ ಮೆಂಟಲಿ ಮತ್ ಆಮೇಲೆ ಮನೇನ ಕಲ್ಚರ್ ಎಂತ ಎಲ್ಲರಿಗೆ ಟೆನ್ಷನ್ ಇದ್ದೇ ಇರ್ತದ. ಇದ್ದವ್ರಿಗೆ ಇಲ್ಲನ್ನು ಟೆನ್ಷನ್ ಅಲ್ಲ, ಇದ್ದವ್ರಿಗೆ ಬೇರೆ ಅನ್ನೋ ಟೆನ್ಷನ್ ಅವ್ರಿಗೊಂಥರ ಬೇರೆ ಟೆನ್ಷನ್ ಇರ್ತದ. ಇರ್ಲಾರ್ದರಿಗೆ ಇಲ್ಲನ್ನು ಟೆನ್ಷನ್ ಇರ್ತದ. ಈ ನಮ್ಮಂತರ ನಡ್ಬರ್ಕ ಇರ್ತಾರಲ್ರಿ, ಯಾರಿಗೂ ಕೊಡಂಗೂ ಇಲ್ಲ, ಯಾರ ಕಡೆನೂ ಇಸ್ಕೊಳಂಗೂ ಇರಂಗಿಲ್ಲ, ನಡ್ಬರ್ಕ ಇರ್ತೀವಲ್ಲ, ನಮ್ ಜೀವನ ಅಂತ ಕೇಳೋದೇ ಬೇಡ. ಅದ್ರ ಗಾಂಧಿಯರ್ ತಿಳ್ಕೊಂಡ್ ಹೋಗೋರು, ಅರ್ಥ ಮಾಡ್ಕೊಂಡ್ ಹೋಗೋರು, ನಮ್ಮ ಮೈದಿನ ಹೆಂಗಿದ್ರು ಏನು ಪ್ರಾಬ್ಲಮ್ ಇಲ್ಲ ಅಂತಂದ್ರ ಒಬ್ಬೊಬ್ರು ಕ್ಯಾಟ್ ಅಡಮಟ್ಟಿರ್ತಾರ್ರಿ, ಊರಿಗೆ ಉಪ್ಕರಿ ಮನಿಗ್ ಮಾರ್ರಿ ಅಂತೇಳಿ ಕೆಲವೊಬ್ರು ಇರ್ತಾರ. ಮನೆಯವ್ರದ್ದು ಪ್ರಾಬ್ಲಮ್ ಇಲ್ಲ ಅಂತಲ್ಲ, ಎಲ್ಲಾರ ಜೀವನದಾಗೂ ಟೆನ್ಷನ್ಗಳು, ಕಿರಿಕಿರಿಗಳು, ಪ್ರಾಬ್ಲಮ್ ಇದ್ದೇ ಇರ್ತಾವು. ಏನಪ್ಪಾ ಅಂದ್ರ ಅವ್ರ ಪಪ್ಪ ನಂಗ್ ಕಿರಿಕಿರಿ ಕೊಡಂಗಿಲ್ಲ, ತಾವು ಸುತ್ತ ಕಿರಿಕಿರಿ ಮಾಡಂಗಿಲ್ಲ. ಇಲ್ಲ ಇವತ್ತಿಲ್ಲಪ್ಪ ಅಂತಂದ್ರು ನಾನ್ ದುಡ್ಡು ತಗೊಂಡ್ಬರ್ತೀನಿ ಅನ್ನೋದು ಕೆಪಾಸಿಟಿ ಅವ್ರ ತಾಕ ಐತಿ. ಉಣ್ಣದ್ಕ ತಿನ್ನೋದಕ್ಕ ಏನು ಇದು ಇಲ್ಲ. ಆದ್ರೂ ನಮ್ಗ ಇದ್ದಿದ್ರಾಗನ ಎಂಜಾಯ್ ಮಾಡ್ಬೇಕು ಅಂತೇಳಿ ಎಂಜಾಯ್ ಮಾಡ್ತೀನಿ. ಇನ್ನೊಂದ್ ಸ್ವಲ್ಪ ಏನಾದ್ರೂ ನಾವ್ ಹೆಚ್ಚಿಗೆ ಮಾಡ್ಬೇಕು ಅಂತ ಅದಕ್ಕೂ ಕೂಡ ಪ್ರಯತ್ನ ಮಾಡ್ತೀವಿ. ಹಂಗಲ್ಲ ಸರು, ನಮ್ಕಿನ ತಳಗಿದ್ದಾರ ನೋಡಿ ಜೀವನ ಮಾಡ್ಬೇಕು. ತಳಗಿದ್ದವ್ರು ನೋಡಿ ಜೀವನ ಮಾಡ್ಬೇಕು, ನಮ್ಕಿನ ಮ್ಯಾಗ ಇದ್ದವ್ರು ನೋಡ್ಕೇಸಿ ನಾವು ಮುಂದುವರಿಬೇಕಲ್ಲಪ್ಪ ಅಂತ ಛಲ ಸಾಧಿಸಿ ಮುಂದುವರಿಬೇಕ್ರಿ. ಹಿಂಗೈತ್ ನೋಡ್ರಿಪ್ಪ ಜೀವನ. ನಿಮ್ಗೇನಾದ್ರು ಕೇಳ್ಬೇಕು ಅನ್ಸಿದ್ರೆ ಕಮೆಂಟ್ ಹಾಕ್ರಿ. ನಾನು 100 ವರ್ಷ ಮುದುಕಿಯರ ನಾ ಒಂದ್ ಹೇಳ್ತೀನಿ ಅನುಭವ, ಅದು ಹೇಳಕಟ್ಟೆ ಚಂದ. ಏನಂತ? ನಮ್ಕಿನ ತಳಗಿದ್ದಾರ ನೋಡಿ ಜೀವನ ಮಾಡ್ರಿ ಅಂತ ನಾನ್ ಅದೇ ಹೇಳ್ತೀನಿ. ನಾನು ಮುದ್ದ ಹೇಳ್ದೆ ಸರ್ ಇನ್ನ, ಯಾಕಂದ್ರ ನಿನ್ ಬೈಲೆ ಏನ್ ಬರ್ತಂತ ಕೇಳಿದೆ ನಾನು. ನಾನ್ ಹಂಗ ಸುಳ್ಳು ಸೊಟ್ರ ನನ್ ಮನ್ಸಿಗೆ ಆತ್ಮಸಾಕ್ಷಿಗೆ ಅನ್ಯಾಯ ಮಾಡ್ಕೊಂಡು ಆಡೋ ಸುಳ್ಳ್ರಿ. ನಾನು ಎಲ್ಲಾ ವಿಡಿಯೋದಾಗ ಚೆಕ್ ಮಾಡ್ರಿ. ನನ್ನ ಆತ್ಮಸಾಕ್ಷಿ ನಾನು ವಿಡಿಯೋ ಸಂಬಂಧ ಸುಳ್ಳ ಸೊಟ್ರ ಹೇಳಕ್ ಹೋಗುದಿಲ್ಲ. ನಮ್ಮ ಅಕ್ಕ ಹೇಳಿದ್ಲು ನನ್ ರಿಯಾಕ್ಷನ್ ಏನಿರ್ತಂತ ನೋಡಕಂತ ಹೇಳಿ ನಾವಂತ ರಿಯಲ್ ಆಗಿ ಮಾತಾಡತ್ತೀವಿ, ಏನೋ ಮಾಡಿ ಮಾತಾಡತ್ತಿಲ್ಲ. ಯಾಕಿ ಏನಂತ ಅಂತ ಕೇಳಿದ್ಲು. ನನ್ ಸಡನ್ಲಿ ನನ್ ತಲೆಯಾಗ ಏನ್ ವಿಚಾರ ಬಂತು, ಹೌದು ನನ್ಕಿನ ತಳಗಿದ್ದಾರ ನೋಡಿ ನಾವ್ ಬೆಟರ್ ಅನ್ಬೇಕು, ಆದ್ರೆ ನಮ್ಕಿನ ಮೇಲಿದ್ದಾರ ನೋಡಿ ನಾವು ಅವ್ರಂಗ್ ಬೆಳಿಬೇಕಪ್ಪ ಅನ್ನೋದು ಛಲ ಇರ್ಬೇಕು. ಹಠ ಇರ್ಬೇಕ್ರಿ, ಒಳ್ಳೆ ಹಠ ಇರ್ಬೇಕು. ಚಟ ಇರ್ಬೇಕು, ಒಳ್ಳೆ ಚಟ ಇರ್ಬೇಕು. ಮನುಷ್ಯಾಗ ಹಠ ಇರ್ಬೇಕು. ಅವ್ರ ನೋಡ್ಕಿಂತಲಿ ಅವಾಗಿಂದ ಯಾರ್ದೋ ಅಜ್ಜಂದರ ಮುತ್ತಜ್ಜಿದರ ಮೆದುಳು ಹಾಕಿ ದೇವ್ರೆಲ್ಲಂದು ಮೆದುಳಿಗಿದಳು ಸೆಕೆಂಡ್ ಹ್ಯಾಂಡ್ ಹಾಕಿ ಕಳ್ಸನ್ರಿ. ನಾ ಹೇಳ್ದ್ನಲ್ಲ, ನಮ್ಮ ಅಕ್ಕ ಸ್ವಲ್ಪ ತಿಳಿದ್ ಮಾತಾಡ್ತಾ ಎಲ್ಲ ಮಾತಾಡ್ತಾಳ. ನನ್ಗೆ ಯಾರು ಏನಂದ್ರು ತಡ್ಕೊಳ್ಳೋ ಶಕ್ತಿ ಇಲ್ಲ. ತಡ್ಕೊಳ್ಳೋ ಶಕ್ತಿ ಅಂದ್ರೆ ಮನಸ್ನಾಗ ಇಟ್ಕೊಂಡು ನಮ್ಮ ಮನೆಯೊಳಗ ಎಲ್ಲರ್ಕಿನ್ನ ಪ್ರೀತಿ ಮಗುಳ್ರಿ ಲಾಸ್ಟ್ನೇದಕ್ಕಿ ಎಲ್ಲಾ ಅಕ್ಕದೇರ್ದು ಪ್ರೀತಿ, ಎಲ್ಲಾ ಮಾವದೇರ್ದು ಎಲ್ಲರಿಗೂ ಪ್ರೀತಿ ಪಾತ್ರರಾಗಿರುವಂಥ ನಮ್ಮ ತಂಗಿರಿ ಫ್ರೆಂಡ್ಸ್. ಕಷ್ಟ ಅನ್ನೋದು ನಮ್ಗೆ ಸಣ್ಣ ಪುಟ್ಟ ಗೊತ್ತದವು, ತಂಗಿ ಗೊತ್ತಿಲ್ಲ. ಯಾಕೆಂದ್ರೆ ಇಡೀ ಜೀವನ ಹಂಗೆ ಇರಲಿ ಅಂತೇಳಿ ನಾವು ಅಂತೀವಿ. ಎಲ್ಲ ಹೆಣ್ಮಕ್ಳು ಜೀವನ ಚಂದ ಇರ್ಬೇಕ್ರಿ. ನಮ್ಮ ಮೈದ್ನೂ ಅಷ್ಟೇ ರೀ, ಒಬ್ಬ ತಂದೆಯಾಗಿ ತಾಯಿಯಾಗಿ ಎಲ್ಲ ಅಕ್ಕ ತಂಗಿಯರು ಎಲ್ಲರ ಪ್ರೀತಿ ಮರ್ಸ್ಯಾರ, ಹೌದೇನಿಲ್ಲ? ಮತ್ತು ನೋಡ್ರಿ, ಯಾರೇ ನಮ್ಮ ಕೂಡ ಎಲ್ಲರೂ ಇದ್ರೂ ಕಡಿಗೆ ಹಚ್ಚಾರು ನಮ್ಮ ಗಂಡ ಅಷ್ಟೇ. ಎಲ್ಲರೂ ಸೈಡಿಗೆ ಹೋಗ್ತಾರ. ಅವರೊಬ್ಬರು ಪುಣ್ಯಾತ್ಮರು ಸಿಕ್ಬಿಟ್ರಪ್ಪ ಅಂತಂದ್ರೆ ಜೀವನ ಹೆಣ್ಮಕ್ಳದು ಪತಿಪಾವನ ಆಗ್ಬಿಡ್ತೈತಿ ನೋಡ್ರಿ. 100 ಮಂದಿ ತ್ರಾಸ ಕೊಟ್ರು ಗಂಡ ಒಬ್ಬವನ ಅದೀನಿ ಅನ್ನೋ ಒಂದು ಮಾತು ಇರ್ತಾರಲ್ಲ, ಅದು ಆನಿ ಬಲ ಸಿಕ್ಕಂಗಾಗುತ್ತ. 100 ಮಂದಿ ನಮಗೆ ಪ್ರೀತಿ ತೋರಿಸಿದ್ರು ಗಂಡ ಒಬ್ಬವ ಕಿರಿಕಿರಿ ಮಾಡವಿದ್ನಂದ್ರ ಆ 100 ಮಂದಿ ಗಂಡ ಸೇರಿಲ್ಲ ಅಂದ್ರೆ ಗುಂಡ್ಕಲ್ಲ ಸೇರಿಲ್ಲ ಅಂತೇಳಿ ಮನೆಗೆ ಎಷ್ಟ ಕಿರಿಕಿರಿ ಅದಂತಂದ್ರು ಅವ್ರೊಬ್ರು ಚಲೋ ಇದ್ರ ಅವ್ರದ್ದು ನೋಡ್ಯಾರ ನಾವ್ ಮರಿಬೋದು. ಎಲ್ಲಾರ್ದು ಅದೇ ಇವ್ರದ್ದು ಅದೇ ಅಂತಂದ್ರ ತಿರಿ ಕೆಟ್ಟಂಗಾಗುತ್ತ. ನಮ್ಮ ಅಕ್ಕನ ಮಾತನ್ನ ನೀವು ಅಷ್ಟೊಂದ್ ಸಲ ಕೇಳಿರಿ. ಆದ್ರೆ ನಂದಂಗಲ್ಲ, ಆಕಿ ಸ್ವಲ್ಪ ತಡ್ಕೋತಾಳ, ಇದನ್ ಮಾಡ್ತಾಳ. ನಂದಂಗಿಲ್ಲ, ಮನಸ್ನಾಗ ಇಟ್ಕೊಂಡು ನನ್ ಕುಗ್ಗುದೊಂದ್ ಆಗಂಗಿಲ್ರಿ. ಕುಗ್ಗೋದ್ಕಿನ ಅವ್ರು ಒಂದ್ ಹಿಂಗಾರಾಗಿತ್ತು, ಒಂದ್ ಹಿಂಗಾರಾಗಿತ್ತು. ಅಂದ್ ಕೇಸ್ ನೀ ಹಿಂಗಂದಿ ನಂಗೆ ಬೇಜಾರಾತ್ ನೋಡು ಅಂತ ಹಿಂಗ್ ಹೇಳೋದು ಬಾಳ ಸುಖ. ಅದು ಕರೆಕ್ಟ್ ಹಂಗ ಅದೀನಿ ನೋಡ್ರಿಪ್ಪ ನಾನು. ಒಟ್ನಲ್ಲಿ ಒಂದ್ ಟೈಮ್ದೊಳಗೆ ಏನಂದ್ರ ಜಾಸ್ತಿ ನುಂಗಬಾರ್ದು. ನುಂಗಿದ್ರ ಆಗಂಗಿಲ್ರಿ. ಇಲ್ಲ ಬರೋಬರಿ ಐತದ, ಯಾವ್ದಕ್ಕರ ಆಗಲಕ್ಕ. ಒಂದ್ ಮನುಷ್ಯನ್ ನೋಡ್ರಿ, ಹಿಂದಕ್ಕ ಸರಿತೈತಿ, ಹೆದರ್ತಾ ಹಿಂದಕ್ ಸರಿತನಪ್ಪ ಅವ್ ಧೈರ್ಯ ಇಲ್ಲ ಅಂತಲ್ಲ, ಬೇಡ ನಾವು ಅದೇ ತರ ಆಗಬಾರ್ದಂತೆ ಹಿಂದಕ್ ಸರಿತಾರ. ಬೆನ್ನಿಗ್ ಗ್ವಾಡ್ ಎತ್ತತನ ಸರಿತಾರ. ಬೆನ್ನಿಗ್ ಗ್ವಾಡ್ ಎತ್ತಿಂದ ಅವ್ರಿಗೆ ಏನ್ ಮಾಡಿ ಧೈರ್ಯ ತಾನಾಗೆ ಬರ್ತದ. ಮುಂದಿನ ಸರಳ ಒಂದ್ಸರಿ ಕೊಟ್ಬಿಡ್ತಾರ. ನಮ್ ತಂಗಿದು ಒಂದ್ ಅರ್ಧ ಧೈರ್ಯ ನಾವು ತಗೋಬೇಕ್ರಿ ಸರ್. ಯಾಕಂದ್ರ ಸಣ್ಣವ್ರಿರ್ಲಿ ದೊಡ್ಡವ್ರಿರ್ಲಿ ಅನ್ಬೋದ್ ಮಾತುಗಳು, ಶಾಣತಂದ್ ಮಾತುಗಳು ಇದ್ರ ಆಕಿ ಸಣ್ಣಕದಾಳ, ಆಕಿಂದ್ಯಾಕ ನಾ ಕೇಳ್ಬೇಕು, ಆಕಿಂದ್ಯಾಕ ನಾನು ಮಾಡ್ಬೇಕು ಅನ್ನೋದು ತಪ್ಪ್ರಿ. ಎಷ್ಟೋ ನಮ್ಕಿನ ವಯಸ್ಸದವ್ರು ಇರ್ತಾರ, ನಮ್ಮಷ್ಟು ಅನುಭವ ಆಗಿರಂಗಿಲ್ಲ, ಹೌದಿಲ್ಲ ಸರ್? ಮೊಮ್ಮಕ್ಳು ಕಂಡಿರ್ತಾರ, ಅವ್ರಿಗೆ ಕಷ್ಟ ಗೊತ್ತಿರಲ್ಲ. ತಿಳುವಳಿಕೆಗೆ ವಯಸ್ಸಿಗೆ ಸಂಬಂಧ ಇಲ್ಲ. ವಯಸ್ಸಾದ್ರೂ ಅವ್ರಿಗೆ ತಿಳುವಳಿಕೆ ಇರ್ಲಿಕ್ಕಂದ್ರ ಅವ್ರಿಗೆ ವಯಸ್ಸಾಗಿದ್ದಕ್ಕ ಸಂಬಂಧ ಇಲ್ಲ. ನಾ ಹೇಳ್ತನಲ್ರಿ, ಮನುಷ್ಯ ನಾನ್ ತಡ್ಕೋತೀನಿ, ಒಮ್ಮೆ ಅಂತೀನಪ್ಪ ಇವ್ರೇನ್ ಇಷ್ಟು ಡೈರೆಕ್ಟ್ ಆಗಿ ಮಾತಾಡ್ತಾರಲ್ಲ, 1-2 ಮಾತು ಸಣ್ಣ ಪುಟ್ಟ ಐತಂತ ತಡ್ಕೋತೀನಿ. ಆದ್ರೆ ನನ್ಗೆ ಯಾವಾಗ ಅದು ನನ್ ಮನ್ಸಿಗೆ ನನಗ ನೋವು ಅನಿಸ್ತದ,
ಅವಾಗ ನಾನು ಹೇಳ್ಕೊಂಡ್ಬಿಡ್ತೀನಿ. ಅದು ಕರೆಕ್ಟ್ ಐತಿ ಕರೆಕ್ಟ್ ಐತಿ. ಅದೇನೇ ಇರ್ಲಿ ಹಿಂಗಂದ್ರೆ ನಂಗೆ ಒಂಥರ ಕೆಟ್ಟ ಅನಿಸ್ತು ನೋಡು. ಈ ತರ ಹೇಳ್ಕೇಸ್ ಹಿಂದಾಗಡೆ ಕ್ವಶನ್ ಮಾಡೋ ಡೇರಿಂಗ್ ಇರ್ಬೇಕು ಮೊದಲ. ಕ್ವಶನ್ ಅವ್ರಿಗೆ ನಾ ಹೇಳ್ಬಿಡ್ತೀನಿ, ಏನಂತ ಹೇಳ್ತೀನಿ ಫಸ್ಟಿಗೆನೆ, ನೀವೇನ್ರ ನನಗೆ ಅನ್ನೋದಿತ್ತ, ನನಗೆ ಬೈದಿತ್ತ, ನೀವೇನ್ರ ನನಗೆ ಹೇಳೋದಿತ್ತ ಡೈರೆಕ್ಟ್ ನನಗೆ ಹೇಳ್ರಿ. ನೀವ್ ಯಾರಿಗಾರ ಹೇಳಿ ಅವ್ರು ಬಂದ್ ನನಗೆ ಹೇಳಿದ್ರ ಹರ್ಟ್ ಆಗತ್ತ, ಕೆಟ್ಟ ಆಗ್ಬಿಡ್ತೈತಿ. ನೀವ್ ನಂಗೆ ಡೈರೆಕ್ಟ್ ಆಗಿ ಹೇಳಿದ್ರ ಹಿಂಗ ಅಂದಲ್ಲ ಅನ್ನೋದು ಅಷ್ಟೇ ನೋವಾಗುತ್ತೆ. ಆದ್ರ ನನ್ ಜೋಡಿ ಚಲೋ ಇದ್ದು ಎಲ್ಲಾ ಮಾಡ್ಕೇಸಿ ಬೇರೆದವ್ರಿಗೆ ಹೇಳಿದ್ರಿಗೆ ಹೇಳಿ ಅವ್ರು ನಿಮ್ ಜೋಡಿ ಚಲೋ ಇರ್ತಾನ ಸುಮ್ಮಿರ್ತಾರ. ನಿಮ್ಗ ಅವ್ರಿಗೆ ಏನ್ರ ಬಂದಾಗ ಅವ್ರ ಬಂದ್ ಡೈರೆಕ್ಟ್ ಹೇಳ್ತಾರ. ಅದಕ್ಕೆ ನೀವು ಯಾರಿಗಾರ ಏನ್ರ ಹೇಳೋದಿತ್ತಂದ್ರ ಡೈರೆಕ್ಟ್ ಯಾರಿಗೆ ಹೇಳ್ತೀರ ಅವ್ರಿಗೆ ಹೇಳ್ರಿ. ನಾ ಅಂತದೊಂದ್ ಮಾಡಂಗಿಲ್ಲ. ಯಾರಿಗೆ ಏನ್ ಹೇಳ್ಬೇಕಾಗುತ್ತ ಅದನ್ನ ಅವಾಗೆ ಅವ್ರಿಗೆ ಹೇಳ್ಬಿಡ್ತೀನಿ. ಒಂದ್ ಗಳಿಗೆ ಕೆಟ್ಟಾದ್ರೂ ಪರವಾಗಿಲ್ಲ, ಕೆಟ್ಟಾದ್ರೂ ಪರವಾಗಿಲ್ಲ. ವಾಟ್ನ್ಯಾಗ ಈ ವಿಡಿಯೋದ್ ಒಂದೇ ನೋಡ್ರಿ. ಈ ವಿಡಿಯೋದೊಳಗ ಕಂಟೆಂಟ್ ಇಟ್ಟತನ ಏನ್ ಹೇಳಿದ್ರಿ ಅಂತ ವಿಚಾರ ಮಾಡ್ಬೇಡ್ರಿ. ರಿಯಲ್ ಆಗಿರ್ರಿ. ಮುಕೋಡ ಹಾಕೋಣದು ನಮ್ ಜೊತೆಗೆ ಬಾಳ ಮಂದಿ ಮುಕೋಡ ಹಾಕೋರ್ ಇರ್ತಾರ. ನಮ್ಗ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಯಾರ್ ಮುಕೋಡ ಹಾಕ್ತಾರ ಯಾರು ಮುಕೋಡ ಹಾಕಲ್ಲ ಅಂತ ಗೊತ್ತಾಗ್ತೈತ್ ನೋಡ್ರಿ. ಯಾರ್ ರಿಯಲ್ ಅದಾರ, ಯಾರ ಈ ತರ ಇದನ್ ಮಾಡ್ತಾರ ಅಂತ ಕೇಸಿ. ಅದಕ್ಕ ಅವ್ರ ನೋಡಿ ಹೆಂಗಿರ್ತಾರ ನಾನು ಅದೇ ತರನ ಇದ್ ಬಿಡ್ತೀನಿ ಅಷ್ಟೇ. ಗುಡ್. ಅದು ಬಾಳ ದಿನಾನು ಬರಲ್ರಿ ಮುಖವಾಡದ ಜೀವನ. ಅದು ನಮಗೂ ಚಲೋ ಅಲ್ಲ. ಒಂದಲ್ಲ ಒಂದಿನ ನಮಗ ಅದು ಮುಳ್ಳು ಆಗತ್ತ ಒಂದಿನಕ್ಕ. ನೀವ್ ಹೆಂಗಿರ್ತೀರ ಹಂಗ ರಿಯಲ್ ಆಗಿ ಇದ್ ಬಿಟ್ರ ಸತ್ಯ ಅನ್ನೋದು ಅಸ್ಲಿ ದಟ್ಟೊತ್ತಿಗೆ ಸುಳ್ಳು ಎಲ್ಲ ಊರ್ ಸುತ್ತ ಮತ್ತೆ. ಆದ್ರ ಸತ್ಯಕ್ಕ ಒಂದಲ್ಲ ಒಂದಿನ ಜಯ ಸಿಕ್ಕೇ ಸಿಗ್ತದ. ನೀವ್ ರಿಯಲ್ ಆಗಿದ್ ಒಂದ್ ಸುಳ್ಳು ಹೇಳಿರ್ತೀರಿ ನೀವು, ಆ ಸುಳ್ಳು ಇನ್ನೊಂದ್ಸಲ ಕೇಳಕ್ ನೆನಪಿರ್ಲಿಕ್ಕಂದ್ರ ನೀವ್ ಇನ್ನೊಬ್ರು ಇದ್ರಿಗೆ ಹೇಳಿರ್ತಿರಲ್ಲ ಆ ಮಾತ್ ಸುಳ್ಳು ಇನ್ನೊಂದ್ ಸುಳ್ಳು ಹೇಳ್ಬೇಕಾಗುತ್ತೆ. ಸುಳ್ಳಿಗೆ ಸುಳ್ಳು ಸಾವಿರ ಸುಳ್ಳು. ನೀವ್ ಹೇಳೋ ಟೈಮಿಗೆ ರಿಯಲ್ ಆಗಿ ಹೇಳ್ಬಿಟ್ಟಿದ್ರ ಅದು ಸುಳ್ಳು. ಸತ್ಯ ಇದ್ದಿದ್ ಯಾವತ್ತೂ ಮರ್ಸಲ್ಲ, ಸುಳ್ಳು ಮರಿತದ. ಈ ತರ ಅಂತ ಹೇಳಿದ್ರ ಈಗ ಒಂದು ಉದಾಹರಣೆ ಕೊಡ್ತೀವಿ. ಈ ನನ್ ಗಂಡನ ಪಗಾರ 20,000 ರೂಪಾಯಿ ಅದಂತ ತಿಳ್ಕೊರಿ. ನಾ ಬೇರೆ ಯಾರಿದ್ರಿಗೆ ನಿನ್ ಗಂಡನ ಪಗಾರ ರೇಟ್ ಅದ ಅಂದ್ರೆ ನಾನು 40,000 ಅಂತ ಹೇಳಿರ್ತೀನಿ. ಸತ್ಯ ಇದ್ದಿದ್ 20,000 ಒಟ್ಟ ಮರಂಗಿಲ್ಲ. ಸುಳ್ಳು ಇದ್ದಿದ್ 40, 30 ಹೇಳಿದ್ ಮರಿತದ. ಇನ್ನೊಂದ್ಸಲ ಅವರೇ ಒಂದ್ 2 ವರ್ಷ ಬಿಟ್ಟು ಕೇಳಿದ್ರೆ ನಿನ್ ಗಂಡನ ಪಗಾರ ರೇಟ್ ಅದ ಅಂತ ಕೇಳಿದ್ರ ಮೊದಲ 20 ಇತ್ತು ಈಗ 30 ಆಗಿರ್ತದ ಅಂತ ಹೇಳಿರ್ತೀವಿ. ಅವಾಗ ನಾವ್ 40 ಅಂತ ಹೇಳಿದ್ರ ಅವ್ರ ಇದ್ರಿಗೆ ಮೊದಲು 30, 40 ಅಂದಿದ್ರೆ 30 ಅಂತ ಅಲ್ಲ. ನಮ್ಗಿದು ಮೊನ್ನೆ ಒಬ್ರು ಕಡೆಯಿಂದ ಅನುಭವ ಆಗೈತ್ರಿ. ಅದಕ್ಕ ಸುಳ್ಳು ಹೇಳಿದ್ರೆ ಏನಾಯ್ತು ಬಿಡವ ಯವ್ವ, ಅದ್ರಾಗ ಏನೈತಿ. ಒಬ್ಬೊಬ್ರು ಹೇಳ್ತಾರೆ ಅದು ನಮ್ಗೆ ಗೊತ್ತೈತಿ. ಸುಳ್ಳು ಹೇಳಿದ್ರು ನಂಬಂಗಿರ್ಬೇಕಂತ ಅವ್ರಿಗೆ ಆ ಕಡೆ ನಂಬಂಗ ಹೇಳಕ್ ಬರಲ್ಲ. ನಮ್ಮ ಮನ್ಯಾಗ ನನಗೆ ಎಲ್ಲಾರು ಅಂತಾರೆ ಏನ್ ಪಟ 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 ಮಾತಾಡ್ಬಿಡ್ತಾ ಅಂತ ಹೇಳಿ ಕೇಸಿ ಕೆಂಪಿ ಕೆಂಚೋಳು ಅಂತಾರ. ನಮ್ಮ ಮೈದ್ ನಂಗೆ ಅಂತಾರೆ ಕೆಂಚೋಳ ಅಂತೇಳಿ. ಕೆಂಚೋಳ ಮಾಡ್ಕೊಂಡ್ಮ್ಯಾಗ ಅವ್ರ ಜೀವನ ಅರ್ಧಕ್ಕರ್ಧ ಸುಧಾರಣೆ ಆಗೈತಿ. ಹೌದು, ಯಾಕಂದ್ರ ಸ್ವಲ್ಪ ಹೆಣ್ಮಕ್ಳು ಸ್ಟ್ರಾಂಗ್ ಇರ್ಬೇಕ್ರಿ. ನಾವು ಬರೀ ಮಾತ್ನಾಗ ಅಷ್ಟೇ, ಆದ್ರೆ ಅದರಿಂದ ಏನು ಕೆಲಸ ಸಾಧನೆ ಇಲ್ಲ. ನಾವು ಇವಾಗ ಸ್ವಲ್ಪ ನಮ್ಮ ಸಂಸಾರ, ನಮ್ಮ ಬಾಳೆ, ನಮ್ಮ ಬದುಕಂತೇಳಿ ಸ್ವಲ್ಪ ಹುಷಾರು ಆಗ್ಬೇಕು ನೋಡ್ರಿ ಫ್ರೆಂಡ್ಸ. ಈ ವಿಡಿಯೋ ಎಂಡ್ ಮಾಡ್ತೀರಿ. ಅಕ್ಕ ತಂಗಿಯರ ಮಾತು ಹೆಂಗಿದ್ವು ಕಮೆಂಟ್ ಮಾಡಿ ಹೇಳ್ರಪ್ಪ. ನಮಗಂತ್ರ ಒಂದು ತಪ್ಪು ಒಂದು ತಡಿನೋ ಸಣ್ಣವ್ರು ಅದೀವಿ. ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡ್ರಿ. ಆಮೇಲೆ ವಿಡಿಯೋಕ್ಕೆ ತಕ್ಕಂತ ಕಮೆಂಟ್ ಹಾಕ್ರಿ. ಅರ್ಧಂಬರ್ಧ ವಿಡಿಯೋ ನೋಡಿ ಹಿಂಗ ಹಂಗ ಅಂತೇಳಿ ಕಮೆಂಟ್ ಹಾಕ್ಬೇಡ್ರಿ. ಇಲ್ಲ, ಮೊದಲ ಯಾರೋ ಒಬ್ರು ಬೆನ್ ಅಂತಿದ್ರು. ಅವ್ರು ಯಾರೋ ಗೊತ್ತಿದ್ರು, ಸುತ್ತಮುತ್ತಲ ಪರಿಚಯ ಇದ್ದವ್ರು ಇದ್ರ. ಅವ್ರು ಬಿಟ್ಟಾರ. ಎಲ್ಲರೂ ಆತರ ಹಾಕಲ್ಲ. ಎಲ್ಲರೂ ಒಳ್ಳೆ ತರದಿಂದ ಕಮೆಂಟ್ ಹಾಕ್ತಾರ. ಪೂರ್ತಿಯಾಗಿ ಕೇಳಿಸ್ಕೋರಿ. ಇಷ್ಟ ಆಗಿತ್ತು ಅಂತಂದ್ರ ಇಷ್ಟ ಆಗೈತಿ ನಮ್ಗ, ನಿಮ್ ಮಾತು ಚಲೋ ಅನ್ಸಿದ್ರು ಅಂತ ಕಮೆಂಟ್ ಬಂತು ಅದ್ರ ನನಗಂತೂ ಫುಲ್ ಖುಷಿ ಆಗತ್ತ. ಹೌದಪ್ಪ, ಸತ್ಯ ರಿಯಲ್ ಇದ್ದಿದ್ದಕ್ಕೂ ಒಂದು ಏನೋ ಅಂತಾರಲ್ಲ, ರಿಯಾಲಿಟಿಗೆ ಇಲ್ಲ ತಂಗಿ ಕಾಲ. ರಿಯಾಲಿಟಿಗೆ ಯಾಕೆ ಕಾಲ ಇಲ್ಲ, ಇರುತ್ತಾ, ಅದ್ರಲ್ಲಿ ಲೇಟ್ ಆಗಿ ಸಿಗುತ್ತಾ ಅಷ್ಟೇ. ಕೆಲವೊಬ್ರಿಗೆ ಮುಖವಾಡ ಅನ್ನೋದು ಭಾಳ ಇಷ್ಟ ಆಗಲ್ಲ. ರಿಯಲ್ ಆಗಿದ್ರೆ ಇಷ್ಟ ಆಗ್ತೈತಿ. ನಾವಂತೂ ಹಿಂಗ ಅದೀವಿ ನೋಡ್ರಿಪ್ಪ. ಅದೊಂದು ಅವ್ರ ಅದನ್ನ ತಿಳ್ಕೊತಾರ, ಇವ್ರ ಇದನ್ನ ತಿಳ್ಕೊತಾರ ಅಂತೇಳಿ ಸುಮ್ಮ ನಮ್ಮ ಜೀವನಕ್ಕ ಮರ್ಜಿ ಮುರಿದು ಇರಾಕ್ನ ಆಗಂಗಿಲ್ಲ. ಒಂದ್ ಅರ್ಧ ನಮ್ ಸರೊಂದು ಇಲ್ಲ ನಮ್ ಜೀವನ ನಮ್ ಇಷ್ಟ, ನಮ್ ಹಕ್ಕು. ನಮ್ ತಂಗಿದು ಒಂದ್ ಅರ್ಧ ಮೆದುಳದ ಬುದ್ಧಿನ ನಾನು ಸೇಂಡ್ ಮಾಡ್ಕೋತೀನ್ರಿ. ಮಧ್ಯರಾತ್ರಿ 3 ಗಂಟೆಗ ನೆಟ್ವರ್ಕ್ ಸಿಗುತ್ತಾ ಸೇಂಡ್ ಮಾಡ್ಕೋತೀನ್ರಿ. ನೀವು ಅಷ್ಟೇ ರೀ ಫ್ರೆಂಡ್ಸ. ಒಟ್ನಲ್ಲಿ ಇರೋ ಜೀವನ ಎಂಜಾಯ್ ಮಾಡ್ರಿ. ಅದೇ ಈ ವಿಡಿಯೋ ಮಾತಾಡೋದಂತ ಉದ್ದೇಶ ಅಷ್ಟೇ. ಕೊಂಕಣ ಸುತ್ತಿ ಮೈಲಾರಿಗೆ ಬರೋದಂತಾರ ನೋಡ್ರಿ. ಹಂಗ ನಾವ್ ಏನೇ ಮಾತಾಡಿದ್ರು ಇರೋದೊಂದ್ ಜೀವನ, ಖುಷಿಯಾಗಿರ್ರಿ. ಯಾವಾಗ ಯಾವ ಟೈಮ್ ಬ್ಯಾಚುಲರ್ ಇದ್ದಾಗ ಅದು ಎಂಜಾಯ್ ಮಾಡ್ರಿ, ಮದ್ವೆ ಆದ್ಮ್ಯಾಗ ಅದು ಎಂಜಾಯ್ ಮಾಡ್ರಿ, ಮಕ್ಳು ಆದ್ಮ್ಯಾಗ ಏನು ನನಗೆ 80 ವರ್ಷ ಕದಾಳ, ನನಗೆ ಈಗ 40 ಅದ ವಯಸ್ಸು. ನನಕಿನ್ನ ಆಕಿ ಮುಂದಕ್ಕಾಳ. ಅಕ್ಕಿ ಏನು ಅಂತ ಇಂಥದ್ ಭಾವನೆ ಇಟ್ಕೋಬೇಡ್ರಿ. 30, 40, 60ಕ್ಕೇನು ಸಂಬಂಧ ಇಲ್ಲ. ಬಂತಂದ್ರೆ ಎಲ್ಲಾರು ಒಂದಿನ ಹೋಗೋದೇ ಐತಿ. ಈಗಿನ ವಾತಾವರಣ, ಈಗಿನ ಸಿಚುವೇಶನ್ ಅಂತೂ ಹೇಳಕ್ಕೆ ಬರಲ್ಲ. ಹಿಂಗ ಎಡವಿದ್ರನೇ ಪಟ್ಟಣ ಜೀವ ಹೋಗ್ತಾವ. ಇವತ್ತಿನ ಸಿಚುವೇಶನ್ ಹಿಂಗೈತಿ. ಇರುತ್ತೆ. ನಾನು ಎಲ್ಲರ ಜೊತೆಗೆ ಎಂಜಾಯ್ ಮಾಡ್ರಿ. ನಿಮ್ಮ ಜೀವನ ನೀವು ಹ್ಯಾಪಿಯಾಗಿ ಇಟ್ಕೋರಿ. ಬಡವ್ರೇ ಇರ್ಲಿ, ಶ್ರೀಮಂತರಿರ್ಲಿ, ಹ್ಯಾಪಿಯಾಗಿ ಇಟ್ಕೋರಿ. ಬಡವ್ರಿದ್ರೆ ಇರೋ ಜೀವನ ಎಂಜಾಯ್ ಮಾಡ್ಕೋತಾ ಹೆಂಗ್ ಮಾಡಿದ್ರೆ ನಾವು ಸುಧಾರಣೆ ಆಗ್ತೀವಿ ಅಂತೇಳಿ ವಿಚಾರ ಮಾಡಿ ಮುಂದುವರ್ಯಾಕ ಪ್ರಯತ್ನ ಮಾಡ್ರಿ. ಓಕೆ ಫ್ರೆಂಡ್ಸ, ನನ್ನ ಮಾತು ಇಷ್ಟ ಆಗಿತ್ತಂದ್ರೆ ಲೈಕ್, ಶೇರ್, ಕಮೆಂಟ್ ಮಾಡ್ರಿ. ನಮಸ್ತೆ, ಬಾಯ್ ರೀ ಫ್ರೆಂಡ್ಸ್.